ಅದು ಅವ್ರ ಇಂಟರ್ನಲ್ ಅರೇಂಜ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ಕಾರದ ಭೂಮಿಯನ್ನ ಅಳತೆ ಮಾಡುವ ಅಧಿಕಾರ ಇರ್ತಕ್ಕಂಥದ್ದು ಸರ್ವೆ ಸೆಟಲ್ಮೆಂಟ್ ಇಲಾಖೆಗೆ ಮಾತ್ರ. ಸರ್ವೆ ಸೆಟಲ್ಮೆಂಟ್ ಇಲಾಖೆಯಲ್ಲಿ ರೂಢಿಯಲ್ಲಿ ಇರ್ತಕ್ಕಂಥದ್ದನ್ನು ಎಲ್ಲ ಅವತ್ತಿನ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಕಲ್ಕತ್ತಾ ಹೈಕೋರ್ಟ್ ಜಡ್ಜಸ್ ಲೈಬ್ರರಿ ಒಳಗೆ ಗಂಟರ್ ಯಾರು, ಗಂಟರ್ ಯಾವಾಗ ಬಂದ, ಗಂಟರ್ ಚೇಂಜ್ ಏನು ಅಂತ ಹೈಕೋರ್ಟ್ ಅಲ್ಲಿ ಹೇಳಿ ಮಾಡಿಸಿದ್ದಾರೆ. ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಬೀನ್ ಆನ್ಸರ್ಡ್. There is nothing left. There is nothing left. Even then, ಈ ಪ್ರಾಸೆಸ್ ಆಗದಿರೋ ಮಟ್ಟ ಬರೋದಿಲ್ಲ. ನಿಮ್ಮ ಹತ್ರ ಮತ್ತೊಂದು ಅಭಿಪ್ರಾಯ ತಗೋಬೇಕಲ್ಲ. ನಾನು ತಮಗೆ ಬೆಳಗ್ಗೆನೆ ಮಾತು ಕೊಡ್ತೀನಿ. ಭಾಳ ಜನರಿಗೆ ನಿರಾಶೆ. ಅವ್ರೇನು ಅಂದ್ಕೊಂಡಿದ್ರೆ ನಾವು ಘರ್ಷಣೆ ಮಾಡಿಕೊಡ್ತೀವಿ. ನಾನು ನಿಮ್ಮ ಜೊತೆ ಯಾಕೆ ಘರ್ಷಣೆ? ಕಾನೂನು ನನ್ನ ಪರವಾಗಿರೋವಾಗ, ನಾನು ನ್ಯಾಯವಾಗಿರೋವಾಗ, ಡಾಕ್ಯುಮೆಂಟ್ಸ್ ನನ್ನ ಜೊತೆಗೆ ಇರೋವಾಗ ನಾನು ಯಾಕೆ ಹಂಚಬೇಕು, ನಾನು ಯಾಕೆ ಘರ್ಷಣೆ ಮಾಡ್ತೀನಿ? ಐ ಆಮ್ ನಥಿಂಗ್ ಟು ಫಿಯರ್. So ನಾನು ನೋಡಿದ್ದೀನಿ ಅಲ್ಲ, you have that objection to use that forest thing. So you hold that objection even now. Even now. Yeah, that's what I wanted that. Because that will be recorded. ಹೌದು. ಇವತ್ತೇನು ಮಾಜಲ್ ಡ್ರಾ ಮಾಡ್ತೀವಿ ಅದರಲ್ಲಿ. ಆಮೇಲೆ ಇನ್ನೊಂದು ಬೇಸಿಕ್ ಕ್ವೆಶ್ಚನ್ ತಮ್ಮಲ್ಲಿ ಅತ್ಯಂತ ಗೌರವದಿಂದ ತಾವು ಸಲಿಗೆ ಕೊಡ್ತೀನಿ ಅಂತ ನಾನು ದುರುಪಯೋಗ ಮಾಡ್ತೀನಿ. ಬೌಂಡ್ರೀಸ್ ಫಿಕ್ಸ್ ಆಗಿಲ್ಲ, ದುರಸ್ತಿನೇ ಆಗಿಲ್ಲ. ನೀವು ಹೇಗ್ರಿ ನನ್ನ ಎನ್ಕ್ರೋಚರ್ ಅಂತ ಕರೀತೀರಿ? 34ನೇ ಇಸ್ವಿಯಲ್ಲಿ 1934 ನಿಮಗೆ ಕೊಟ್ಟ ಜಮೀನು ಇವತ್ತಿಗೆ ನೀವು ದುರಸ್ತಿ ಮಾಡಿಕೊಂಡು ಬಂದೋಬಸ್ತ್ ಮಾಡ್ಕೊಂಡಿಲ್ಲ. ನಿಮ್ದು ಯಾವ ಜಮೀನು ಅಂತಲೇ ಗೊತ್ತಿಲ್ಲ. ನಾನೇ ಎನ್ಕ್ರೋಚ್ ಮಾಡಿದ್ದೀನಿ ಅಂತ ಖರೀದಿ ಮಾಡೋರು ನಿಮ್ಮ ರೆಕಾರ್ಡ್ಸ್ ಹೇಳ್ತೀನಿ ನೋಡಿ. ಇವೆಲ್ಲ GDR ಅಲ್ಲಿದೆ, ಇವೆಲ್ಲ ಮಂಜೂರಾಗಿರೋ ಜಮೀನುಗಳು 48, 49, 50. ನಾನು ಹುಟ್ಟಿರೋದು ಯಾವಾಗ ಗೊತ್ತಾ? 49ನೇ ಇಸ್ವಿ. ಅಂದರೆ ನಾವು ಹುಟ್ಟಕ್ಕೆ ಮೊದಲೇ ಜಮೀನುಗಳೆಲ್ಲ ಕದಿಬೇಕು ಅಂತ ಪ್ಲಾನ್ ಮಾಡಿ. ಇವೆಲ್ಲ ಪೊಲಿಟಿಕಲ್ ಮೋಟಿವಿಂದ ಮಾಡ್ತಾರೆ. ಸಂತೋಷ, ಇಲ್ಲ ಆನ್ಸರ್ ಇಟ್. ಸೆಲ್ಫ್ ಕಾನ್ಫಿಡೆನ್ಸಿಂದ ಮಾಡ್ತೀನಿ. ಆ ಚೈನೀಸ್ ವಿಚಾರಕ್ಕೆ ಸರ್ವೆ ಸೆಟಲ್ಮೆಂಟ್ ಏನು ತೀರ್ಮಾನ ಮಾಡ್ತದೆ, ಆ ಚೈನೀಸ್ ವ್ಯಾಲಿಡು ಇವ್ರು ಹೇಳ್ತಕ್ಕಂಥದ್ದಕ್ಕೆ ಐ ಹ್ಯಾವ್ ಮೈ ಸ್ಟ್ರಾಂಗ್ ಅಬ್ಜೆಕ್ಷನ್. ದಿಸ್ ಲ್ಯಾಂಡ್ ಹ್ಯಾಸ್ ನಾಟ್ ಬೀನ್ ಮ್ಯೂಟೇಟೆಡ್. ದುರಸ್ತಿ ಆಗಿಲ್ಲ. ರೆವಿನ್ಯೂ ರೆಕಾರ್ಡ್ಸ್ ಇವತ್ತು ಗೋಮಾಳವನ್ನೇ. ಅರ್ಥ ಆಯ್ತಾ? ಜಮೀನೇ ಅವ್ರದಲ್ಲಿ ಎನ್ಕ್ರೋಚ್ಮೆಂಟ್ ಪ್ರಶ್ನೆ ಏನು ಬರುತ್ತೆ? ತಾವು ತಮ್ಮ ಕೆಲಸವನ್ನು ಮುಂದುವರಿಸಿ. ಯು ಆರ್ ದಿ ಡೆಪ್ಟಿ ಕಮಿಷನರ್. ನನಗೆ ಮೆಸೇಜ್ ಕೊಡ್ತೀನಿ, ತಹಸೀಲ್ದಾರ್ ಫೋನ್ ಬರ್ತೀನಿ. ನಾನು ನಿಮ್ಗೊಂದು ಅಪರ್ಚುನಿಟಿ ಕೊಡಬೇಕಾಗಿತ್ತು. ನಮ್ಮ ಹತ್ರ ಅದರ್ ದನ್ ದಟ್ ನಿಮ್ಮ ಹತ್ರ ಇನ್ನೇನಾದರೂ ದಾಖಲೆಗಳೆಲ್ಲ ಪ್ರಯತ್ನ ಎಲ್ಲ ಮಾಡಿ ಜನರಿಗೆ ಯಾರಿಗೂ ಇಲ್ಲಿ ಬರಬಾರ್ದು ಅಂತ ಹೇಳಿ, ಆದರೂ ಒಂದು ಸಮಸ್ಯೆ. ನನಗೇನು ಮಾಡೋಕ್ಕೆ ಆಗೋದಿಲ್ಲ. ಬಟ್ ಐ ಹ್ಯಾವ್ ಜಸ್ಟ್ ಟೋಲ್ಡ್ ದೆಮ್, ನೀವು ಬರೋ ಯಾರು ನನ್ನ ಹಿಂದೆ ಬರಬಾರ್ದು ಅಂತ ಹೇಳಿ. ನಾನು ಎಷ್ಟೊತ್ತಾದರೂ ನನ್ನ ಜೊತೆಗಿದ್ದು ಸಂಪೂರ್ಣ ಸಹಕಾರ ಕೊಡ್ತೇನೆ. ನನಗೆ ಹೈಡ್ ಮಾಡುವಂಥದ್ದು ಏನೂ ಇಲ್ಲ. ಮೈ ವ್ಯೂಸ್ ಆರ್ ವೆರಿ ಕ್ಲಿಯರ್. ನಾನು ಹೊರಡ್ಬೋದಾ? ಬೌಂಡ್ರೀಸ್ ಫಿಕ್ಸ್ ಆಗಿಲ್ಲ, ದುರಸ್ತಿನೇ ಆಗಿಲ್ಲ. ನೀವು ಹೇಗ್ರಿ ನನ್ನ ಎನ್ಕ್ರೋಚರ್ ಅಂತ ಕರಿತೀರಿ? 34ನೇ ಇಸ್ವಿಯಲ್ಲಿ 1934 ನಿಮಗೆ ಕೊಟ್ಟ ಜಮೀನು ಇವತ್ತಿಗೆ ನೀವು ದುರಸ್ತಿ ಮಾಡಿಕೊಂಡು ಬಂದೋಬಸ್ತ್ ಮಾಡ್ಕೊಂಡಿಲ್ಲ. ನಿಮ್ದು ಯಾವ ಜಮೀನು ಅಂತಲೇ ಗೊತ್ತಿಲ್ಲ. ನಾನೇ ಎನ್ಕ್ರೋಚ್ ಮಾಡಿದ್ದೀನಿ ಅಂತ ಖರೀದಿ ಮಾಡೋರು ನಿಮ್ಮ ರೆಕಾರ್ಡ್ಸ್ ಹೇಳ್ತೀನಿ ನೋಡಿ. ಇವೆಲ್ಲ GDR ಅಲ್ಲಿದೆ, ಇವೆಲ್ಲ ಮಂಜೂರಾಗಿರೋ ಜಮೀನುಗಳು 48, 49, 50. ನಾನು ಹುಟ್ಟಿರೋದು ಯಾವಾಗ ಗೊತ್ತಾ? 49ನೇ ಇಸ್ವಿ. ಅಂದರೆ ನಾವು ಹುಟ್ಟಕ್ಕೆ ಮೊದಲೇ ಜಮೀನುಗಳೆಲ್ಲ ಕದಿಬೇಕು ಅಂತ ಪ್ಲಾನ್ ಮಾಡಿ. ಎಲ್ಲ ಪೊಲಿಟಿಕಲ್ ಮೋಟಿವಿಂದ ಮಾಡ್ತಾರೆ. ಸಂತೋಷ, ಇಲ್ಲ ಆನ್ಸರ್ ಇಟ್. ಸೆಲ್ಫ್ ಕಾನ್ಫಿಡೆನ್ಸಿಂದ ಮಾಡ್ತೀನಿ. ಆ ಚೈನೀಸ್ ವಿಚಾರಕ್ಕೆ ಸರ್ವೆ ಸೆಟಲ್ಮೆಂಟ್ ಏನು ತೀರ್ಮಾನ ಮಾಡ್ತದೆ, ಆ ಚೈನೀಸ್ ವ್ಯಾಲಿಡು ಇವ್ರು ಹೇಳ್ತಕ್ಕಂಥದ್ದಕ್ಕೆ ಐ ಹ್ಯಾವ್ ಮೈ ಸ್ಟ್ರಾಂಗ್ ಅಬ್ಜೆಕ್ಷನ್. ದಿಸ್ ಲ್ಯಾಂಡ್ ಹ್ಯಾಸ್ ನಾಟ್ ಬೀನ್ ಮ್ಯೂಟೇಟೆಡ್. ದುರಸ್ತಿ ಆಗಿಲ್ಲ. ರೆವಿನ್ಯೂ ರೆಕಾರ್ಡ್ಸ್ ಇವತ್ತು ಗೋಮಾಳವನ್ನೇ. ಅರ್ಥ ಆಯ್ತಾ? ಜಮೀನೇ ಅವ್ರದಲ್ಲಿ ಎನ್ಕ್ರೋಚ್ಮೆಂಟ್ ಪ್ರಶ್ನೆ ಏನು ಬರುತ್ತೆ? ತಾವು ತಮ್ಮ ಕೆಲಸವನ್ನು ಮುಂದುವರಿಸಿ. ಯು ಆರ್ ದಿ ಡೆಪ್ಟಿ ಕಮಿಷನರ್. ನನಗೆ ಮೆಸೇಜ್ ಕೊಡ್ತೀನಿ, ತಹಸೀಲ್ದಾರ್ ಫೋನ್ ಬರ್ತೀನಿ. ನಾನು ನಿಮ್ಗೊಂದು ಅಪರ್ಚುನಿಟಿ ಕೊಡಬೇಕಾಗಿತ್ತು. ನಮ್ಮ ಹತ್ರ ಅದರ್ ದನ್ ದಟ್ ನಿಮ್ಮ ಹತ್ರ ಇನ್ನೇನಾದರೂ ದಾಖಲೆಗಳೆಲ್ಲ ಪ್ರಯತ್ನ ಎಲ್ಲ ಮಾಡಿ ಜನರಿಗೆ ಯಾರಿಗೂ ಇಲ್ಲಿ ಬರಬಾರ್ದು ಅಂತ ಹೇಳಿ, ಆದರೂ ಒಂದು ಸಮಸ್ಯೆ. ನನಗೇನು ಮಾಡೋಕ್ಕೆ ಆಗೋದಿಲ್ಲ. ಬಟ್ ಐ ಹ್ಯಾವ್ ಜಸ್ಟ್ ಟೋಲ್ಡ್ ದೆಮ್, ಈಗ ಬರೋ ಯಾರು ನನ್ನ ಹಿಂದೆ ಬರಬಾರ್ದು ಅಂತ ಹೇಳಿ. ನಾನು ಎಷ್ಟೊತ್ತಾದರೂ ನಿಮ್ಮ ಜೊತೆಗಿದ್ದು ಸಂಪೂರ್ಣ ಸಹಕಾರ ಕೊಡ್ತೇನೆ. ನನಗೆ ಹೈಡ್ ಮಾಡುವಂಥದ್ದು ಏನೂ ಇಲ್ಲ. ಮೈ ವ್ಯೂಸ್ ಆರ್ ವೆರಿ ಕ್ಲಿಯರ್. ನಾನು ಹೊರಡ್ಬೋದಾ? ಜಸ್ಟ್ ಕ್ವಿಕ್, ನಮ್ಮ ಕಡೆಯಿಂದ ನಿಮಗೇನಾದ್ರು ಇನ್ನೊಂದು ರೆಸ್ಪಾನ್ಸ್ ಪಾಯಿಂಟ್ ನಮ್ಮ ಹತ್ರ ನೀವೇನಾದರೂ ನಿಮ್ಮ ಹತ್ರ ಏನಾದರೂ ಡಾಕ್ಯುಮೆಂಟ್ಸ್ ಎನಿಥಿಂಗ್ ಎಕ್ಸ್ಟ್ರಾ 2013-14 ಸರ್ವೆ ರಿಪೋರ್ಟ್ಸ್ ಎಲ್ಲ ಇದೆ. ಈಗ ನೀವೇನು ಮಾಡ್ತಾ ಇದ್ರಿ, ಈ ಕೆಲಸನ ಈಗಾಗಲೇ ಮಾಡಿಬಿಡ್ತಾರೆ. ತಾವು ನನಗೆ ಪ್ರೆಸೆಂಟ್ ಇದೆ ಅಂತ ಸಿಗ್ನೇಚರ್ ಮಾಡಿದ್ದೀನಿ.
ಆದರೆ ನೀವೇನು ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಿ 2013 ಕೋರ್ಟ್ ಆರ್ಡರ್ ಪ್ರಕಾರ ಅದಾಗಿರೋದು. ಆವತ್ತಿನ DDLR DCF ಬಂದು ಈಗ ನೀವು ಮಾಡ್ತಾ ಇರೋ ಎಕ್ಸರ್ಸೈಸ್ ಎಲ್ಲ ಮಾಡಿದ್ದಾರೆ, ಎಲ್ಲ ಅಳೆದಿದ್ದಾರೆ. ಅದಾದ್ಮೇಲೆ ಸರ್ಕಾರಕ್ಕೆ ವರದಿ ಕಳಿಸಿದ್ರು. ಆ ವರದಿನ ಅನುಸರಿಸಿ ಸರ್ಕಾರ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು DC ಬರ್ತಾರೆ, ಕಮಿಷನರ್ ಸರ್ವೆ ಸೆಟಲ್ಮೆಂಟನ್ನು ಅಧ್ಯಕ್ಷನ ಮಾಡಿಕೊಂಡು ಕನ್ಕ್ಲೂಡ್ ಮಾಡಿದ್ದಾರೆ, ಏರಿಯಾಸ್ ಕನ್ಕ್ಲೂಡ್ ಮಾಡಿ ಅಂತ ಹೇಳಿ. ಅದರಲ್ಲಿ ಹೇಳಿದರೆ ಇವತ್ತಿಗೂ ಇದು ರೆವಿನ್ಯೂ ಗೋಮಾಳ ಖರಾಬ್ ಅಂತಲೇ ಇದೆ, ಮ್ಯೂಟೇಟ್ ಆಗಿಲ್ಲ. ಸೆಟಲ್ಮೆಂಟ್ ಆಫೀಸರ್ ಅಪಾಯಿಂಟ್ಮೆಂಟ್ ಆಮೇಲೆ ಈ ಪರ್ಚೇಸ್ ಎಲ್ಲ ವ್ಯಾಲಿಡ್ ಅಂತವೆ. ಇವರು ಪಾಪ ಪುಣ್ಯಾತ್ಮರು ಪ್ರತಿ ಸಲ ಎನ್ಕ್ರೋಚರ್ ಅಂತಾರೆ. ಹೈಕೋರ್ಟ್ ನನಗೆ ಆ ಗೌರವ ಕೊಟ್ಟಿದೆ, ಪರ್ಚೇಸ್ ಕೊಂಡಿರೋದು. ನಿಮ್ಮ ಕೆಲಸಕ್ಕೆ ನೀವು ಹೇಳಿ ಕಳಿಸಿದ್ರಿ, ಗೌರವ ಕೊಡಬೇಕು. 2014 ಬಹುಶಃ ತಮಗೇನಾದ್ರು ಕೊಡಬೇಕು ಅನ್ಸಿದ್ರೆ ಕೋರ್ಟ್ ಸೇಸ್ ದಟ್ if anything if you want to give you can share number 1 about our purchase. ಅದರದೆಲ್ಲ ಇದೆ ಬಿಡಿ ಸರ್. It's already there in the revenue record. Just wanted to double check. If there is So in case I want after the completion of this survey, Thank you, sir. I will seek all the documents. Thank you for Revenue your ಸಂಬಂಧಪಟ್ಟ magnanimity. ದಾಖಲೆಗಳನ್ನ ನಾನು ನಿಮಗೆ Thank you for your I only wanted your opinion about their argument No, changing. I assure you, ನನಗೆ ಶ್ರಮ ಇಲ್ಲ. ಪುನಃ ಬರಬೇಕಂದ್ರೂ ನೀವು ಒಂದ್ಸಲ ಕರೆದ್ರು ಬರ್ತೀನಿ, I'll cooperate. We will completely cooperate. Yes. Thank you. ಒಂದು ಕನ್ಕ್ಲೂಷನ್ಗೆ ಬರಬೇಕು. Yes. Sure. Thank you. Yes, sir. ಹೇಳಿ ಯಾವ ಪಾಯಿಂಟ್ ಏನಂತ. ಮುಂದೆ ಹೋಗ್ಬೇಡ, ಇಲ್ಲೇ ನಿಂತ್ಕೊಳ್ರಪ್ಪ.